All my dear students, in the previous class we have discussed and completed the second unit from physical chemistry. It is solutions. Solution topic ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಅದರಲ್ಲಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆನ್ ಕಾಲಿಗೇಟಿವ್ ಪ್ರಾಪರ್ಟೀಸ್, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮಾಟಿಕ್ ಪ್ರೆಷರ್ ಅಂತ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಬರುತ್ತೆ. ಈ 4 ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲೂ ಕೂಡ ಡೆಫಿನೆಟ್ 3 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಸೊ ತಾವು ಯಾವುದೇ ಕಾರಣಕ್ಕೂ ಮರಿದೇನೆ ಆ ಪ್ರಾಬ್ಲಮ್ಸ್ಗಳನ್ನ ಕಾನ್ಸಂಟ್ರೇಟ್ ಮಾಡಿ ನೀವು ಓದ್ಕೋಬೇಕು, ಮರಿಬೇಡಿ. ಸೊ ಅದು ಅಲ್ಲಿಗೆ ಸೆಕೆಂಡ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ನಾನು ಈಗ ಥರ್ಡ್ ಚಾಪ್ಟರ್ ಫಾರ್ ಫಿಸಿಕಲ್ ಕೆಮಿಸ್ಟ್ರಿ ತೊಗೊತಾ ಇದ್ದೀನಿ. ಸೊ ಥರ್ಡ್ ಚಾಪ್ಟರ್ ಯಾವುದಪ್ಪ ಅಂದರೆ ಎಲೆಕ್ಟ್ರೋ ಕೆಮಿಸ್ಟ್ರಿ. ಸೊ ಎಲೆಕ್ಟ್ರೋ ಕೆಮಿಸ್ಟ್ರಿ 3ನೇ ಚಾಪ್ಟರ್. ದಟ್ ಮೀನ್ಸ್ ನಾವು ಕ್ವಶನ್ಸನ್ನು ಕೇಳೋದಾದರೆ ಎಲೆಕ್ಟ್ರೋ ಕೆಮಿಸ್ಟ್ರಿಯಲ್ಲಿ ಆ ಕ್ವಶನ್ ನಂಬರ್ ಜನರಲಾಗಿ ನಾನು ಅಬ್ಸರ್ವ್ ಮಾಡೋದಾದರೆ ಆ ಕ್ವಶನ್ ನಂಬರ್ 1 and 2 ಸೊಲ್ಯೂಷನ್ಸಲ್ಲಿ ಬರುತ್ತೆ. ಆ ಕ್ವಶನ್ ನಂಬರ್ 3 1 ಮಾರ್ಕಲ್ಲಿ ಕ್ವಶನ್ ನಂಬರ್ 3 ಇದೆಯಲ್ಲ, ಆ 3 ಕ್ವಶನ್ ನಂಬರ್ 1 ಮಾರ್ಕಿಗೆ ಎಲೆಕ್ಟ್ರೋ ಕೆಮಿಸ್ಟ್ರಿನ ಕೇಳ್ತಾರೆ. ಮತ್ತು ಒಂದು ಕ್ವಶನ್ನು 2 ಮಾರ್ಕಿಗೆ ಬರುತ್ತೆ, ಇನ್ನು ಕ್ವಶನ್ ನಂಬರ್ 29 5 ಮಾರ್ಕಿಗೆ ಹೇಳ್ತಾರೆ. ಸೊ ಟೋಟಲ್ 8 ಮಾರ್ಕ್ ಸಿಲೆಬಸ್ ಇದು. ಸೊ ಅದರಲ್ಲಿ ಎ ಮತ್ತು ಬಿ ಅಂತ ಬರುತ್ತೆ. ಎ ಫಾರ್ 3 ಮಾರ್ಕ್ ಕೇಳ್ತಾರೆ, ಸೊ ಬಿ ಫಾರ್ 2 ಮಾರ್ಕ್ಸ್ ಕೇಳ್ತಾರೆ. ಸೊ ಹಾಗಾಗಿ ಈ ಚಾಪ್ಟರ್ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 27 ಬಂದ್ಬಿಟ್ಟು ಸಾಲಿಡ್ ಸ್ಟೇಟಲ್ಲಿ ಕೇಳ್ತಾರೆ. ಕ್ವಶನ್ ನಂಬರ್ 28ನ ಸೊಲ್ಯೂಷನ್ಸಲ್ಲಿ ಕೇಳ್ತಾರೆ. ಕ್ವಶನ್ ನಂಬರ್ 29 ನಾವು ಎಲೆಕ್ಟ್ರೋ ಕೆಮಿಸ್ಟ್ರಿಯಲ್ಲಿ ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ಎಲೆಕ್ಟ್ರೋ ಕೆಮಿಸ್ಟ್ರಿಯಲ್ಲಿ 1 ಮಾರ್ಕ್ ಕ್ವಶನ್ಸ್ ಅಂತ ಹೇಳಿದ್ರೆ ಕ್ವಶನ್ ನಂಬರ್ 3ಯಲ್ಲಿ ಕೇಳೋ ಚಾನ್ಸ್ ಇರುತ್ತೆ. ಮತ್ತು 2 ಮಾರ್ಕ್ ಕ್ವಶನ್ಸ್ ಅಂತ ಕೇಳ್ತಾರೆ. ಮತ್ತು 5 ಮಾರ್ಕ್ ಅಂತ ಹೇಳಿದ್ರೆ ಡೈರೆಕ್ಟಾಗಿ 5 ಮಾರ್ಕ್ಸ್ ಇರಲ್ಲ, 3+2 ಅಂತ. ಹಾಗಾಗಿ ಅದು ಕ್ವಶನ್ ನಂಬರ್ 29ನಲ್ಲಿ ಎ ಆ್ಯಂಡ್ ಬಿ ಅಂತ ಸ್ಪ್ಲಿಟ್ ಮಾಡ್ಕೊಳ್ತಾರೆ. ಸೊ ಇಷ್ಟು ನಿಮಗೆ ಗೊತ್ತಿರಲಿ. ಸೊ ಇಷ್ಟು ಗೊತ್ತಿದ್ರೆ ಸೊ ನಾನು ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಎಲೆಕ್ಟ್ರೋ ಕೆಮಿಸ್ಟ್ರಿ. ಫಸ್ಟ್ ಹೌ ಟು ಡಿಫೈನ್ ಎಲೆಕ್ಟ್ರೋ ಕೆಮಿಸ್ಟ್ರಿ. ಎಲೆಕ್ಟ್ರೋ ಕೆಮಿಸ್ಟ್ರಿ ಅಂದರೆ ಏನು? ಸೊ ಎಲೆಕ್ಟ್ರೋ ಕೆಮಿಸ್ಟ್ರಿ ಈಸ್ ದ ಬ್ರ್ಯಾಂಚ್ ಆಫ್ ಸೈನ್ಸ್ which studies the conversion of chemical energy into electrical energy. ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರೋ ಕೆಮಿಸ್ಟ್ರಿ ಅನ್ನೋದು ಒಂದು ಬ್ರಾಂಚ್ ಆಫ್ ಸೈನ್ಸ್ ಅಂತೆ. ಇಲ್ಲಿ ನಾವು ಏನು ಓದ್ತೀವಪ್ಪ ಅಂದರೆ ವಿಚ್ ಸ್ಟಡೀಸ್ ದ ಕನ್ವರ್ಷನ್ ಆಫ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ವೈಸೆ ವರ್ಸ ಅಂದರೆ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡ್ಬೋದು, ಅಥವಾ ಎನರ್ಜಿಕಲ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಟು ದ ಕೆಮಿಕಲ್ ಎನರ್ಜಿ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಎಲೆಕ್ಟ್ರೋ ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಎಲೆಕ್ಟ್ರೋ ಕೆಮಿಸ್ಟ್ರಿನ ಸ್ಟಡಿ ಮಾಡುವಾಗ ದ ಎಂಟೈರ್ ಎಲೆಕ್ಟ್ರೋ ಕೆಮಿಸ್ಟ್ರಿ ಬೇಸ್ಡ್ ಆನ್ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಬರುತ್ತೆ. ಇಲ್ಲಿ 2 ಕ್ಲಿಯರ್ ಕಟ್ ನೋಡ್ಕೊಂಡ್ಬಿಡಿ. ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ರೆಡಾಕ್ಸ್ ರಿಯಾಕ್ಷನ್. ಸೊ ಹೌ ಟು ಡಿಫೈನ್ ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಏನು? ಒಂದು ರಿಯಾಕ್ಷನ್ಸಲ್ಲಿ ಒಂದು ಬದಿಯಲ್ಲಿ ಒಂದು ಸೈಡಲ್ಲಿ ಆಕ್ಸಿಡೇಷನ್ ಆಗಬೇಕು, ಇನ್ನೊಂದು ಕಡೆ ರಿಡಕ್ಷನ್ ಆಗಬೇಕು. ಸೈಮಲ್ಟೇನಿಯಸ್ ಆಗಿ ಆಕ್ಸಿಡೇಷನ್ನು ಮತ್ತು ರಿಡಕ್ಷನ್ ಪ್ರೋಸೆಸ್ಸು ಟೇಕ್ಸ್ ಪ್ಲೇಸ್ ಆಗಬೇಕು. ಸೊ ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ದ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತಾ ಹೋಗ್ತೀವಿ ನಾವು. ಸೊ ಇಲ್ಲಿ 2 ಪ್ರಾಸೆಸ್ ಇಂಪಾರ್ಟೆಂಟ್ ಬರುತ್ತೆ ರೆಡಾಕ್ಸಲ್ಲಿ. ಒಂದು ರಿಡಕ್ಷನ್ನು, ಮತ್ತೊಂದು ಆಕ್ಸಿಡೇಷನ್. ಮತ್ತೊಂದು ಯಾವುದು ಆಕ್ಸಿಡೇಷನ್. ಈ ರಿಡಕ್ಷನ್ ಅಂದರೆ ಏನು ಮತ್ತು ಆಕ್ಸಿಡೇಷನ್ ಅಂದರೆ ಏನು? ನೀವೆಲ್ಲರೂ ಕೂಡ ಫಸ್ಟ್ PUCಯಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಅಂತ ಒಂದು ಟಾಪಿಕೇ ಇದೆ. ಆ ಟಾಪಿಕಲ್ಲಿ ನಿಮ್ಗೆ ಹೇಳಿರ್ತಾರೆ ರಿಡಕ್ಷನ್ ಅಂದರೆ ಏನು, ಆಕ್ಸಿಡೇಷನ್ ಅಂದರೆ ಏನು. ಸಿಂಪಲ್ ಫಾರ್ಮಲ್ಲಿ ನಾವು ಹೇಳುವಾಗ ಒಂದು ಸಿಂಪಲ್ ಇಟ್ಕೊಂಡ್ರಿ. ಇಲ್ಲಿ ರಿಡಕ್ಷನ್ ಅಂತ ಹೇಳಿದ್ರೆ ಅಡಿಷನ್ ಆಫ್ ಹೈಡ್ರೋಜನ್. ಸಿಂಪಲ್ ಆಗಿ ಹೇಳ್ತಾರೆ, ಅಡಿಷನ್ ಆಫ್ ಹೈಡ್ರೋಜನ್. ಸೊ ಅಡಿಷನ್ ಆಫ್ ಹೈಡ್ರೋಜನ್ ಇಸ್ ಕಾಲ್ಡ್ ರಿಡಕ್ಷನ್. ಅಥವಾ ಬೇಡ ಅಂದರೆ ರಿಮೂವಲ್ ಆಫ್ ಆಕ್ಸಿಜನ್ ಅಥವಾ ಅಡಿಷನ್ ಆಫ್ ಹೈಡ್ರೋಜನ್. ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಆಸ್ ದ ರಿಡಕ್ಷನ್. ಆಕ್ಸಿಡೇಷನ್ ಅಂತ ಹೇಳಿದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್. ಇಟ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ಅಂತ ಕರಿತೀವಿ ನಾವು. ಸೊ ಇನ್ನೊಂದು ಕಡೆ ಹೇಳ್ತಾರೆ, ಎಲೆಕ್ಟ್ರಾನ್ಸ್ನ ರೆಫರೆನ್ಸ್ ಆಗಿ ಇಟ್ಕೊಂತಾರೆ. ಗೈನ್ ಆಫ್ ಎಲೆಕ್ಟ್ರಾನ್ಸ್ is called reduction.
loss of electrons is called oxidation. ಈ ಇದನ್ನು ಕೂಡ ಹೇಳ್ತಾರೆ. ಅಂದರೆ ಎಲೆಕ್ಟ್ರಾನ್ಸನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಹೇಳೋದಾದರೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಆಕ್ಸಿಡೇಷನ್, ಗೈನ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ as ರಿಡಕ್ಷನ್, ಅಡಿಷನ್ ಆಫ್ ಆಕ್ಸಿಜನ್ or removal of hydrogen is called as oxidation, ಅಡಿಷನ್ ಆಫ್ ಹೈಡ್ರೋಜನ್ or removal of oxygen is called as a reduction ಅಂತ ಕರೀತಾ ಹೋಗ್ತಾರೆ. ಸೊ ಟೋಟಲ್ ಆಗಿ ಒಂದು ರಿಡಾಕ್ಸ್ ರಿಯಾಕ್ಷನ್ ಅಂತ ನಾವು ಕರೀಬೇಕು ಅಂತ ಹೇಳಿದ್ರೆ ಎರಡೂ ಪ್ರಾಸೆಸನ್ನು ನಾವು ನೋಡಬೇಕು. ಅಲ್ಲಿ ರಿಡಕ್ಷನ್ನು ಆಗಬೇಕು ಮತ್ತು ಆಕ್ಸಿಡೇಷನ್ನು ಆಗಬೇಕು. ಇದು ಒಂದು ಸಿಂಪಲ್ ಫಾರ್ಮುಲಾ ಕೂಡ ಇದೆ. ಲಿಯೋ ದ ಲಯನ್ ಗೋಸ್ ಟು ಗೇರ್, ಲಿಯೋ ದ ಲಯನ್ ಗೋಸ್ ಟು ಗೇರ್ ಅಂತ ಬರುತ್ತೆ. ನೋಡಿ ಅಂಡರ್ಲೈನ್ ದಿಸ್ ಲಾ, ಫಸ್ಟ್ ವರ್ಡ್ ಲಾಸ್ಟ್. ನೋಡಿ ಲಿಯೋ, ಎಲ್ ಅಂದರೆ ಲಾಸ್, ಇ ಅಂದರೆ ಎಲೆಕ್ಟ್ರಾನ್ಸ್, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಏನು ಬರುತ್ತೆ ಆಕ್ಸಿಡೇಷನ್. ನೋಡಿ ಲಾಸ್, ಎಲ್ ಅಂದರೆ ಲಾಸ್, ಇ ಅಂದರೆ ಎಲೆಕ್ಟ್ರಾನ್ಸ್, ಓ ಅಂದರೆ ಆಕ್ಸಿಡೇಷನ್. ಸೊ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ಆಸ್ ದ ಆಕ್ಸಿಡೇಷನ್. ನೋಡಿ ಜಿ ಅಂದರೆ ಗೈನ್, ಗೈನ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ಆರ್, ಆರ್ ಅಂದರೆ ರಿಡಕ್ಷನ್. ಹಾಗಾಗಿ ಇದೊಂದು ಸಿಂಪಲ್ ಫಾರ್ಮುಲಾ ನೆನ್ಪಿಟ್ಕೋಬೋದು ನೀವು. ಈ ಒಂದು ಸಿಂಪಲ್ ಫಾರ್ಮುಲಾದಲ್ಲಿ ನೀವು ಆಕ್ಸಿಡೇಷನ್ ಅಂದರೆ ಏನು ಮತ್ತು ರಿಡಕ್ಷನ್ ಅಂದರೆ ಏನು ಅಂತ ನೀವು ಅದನ್ನು ಈಸಿ ನೆನಪಿಟ್ಕೋಬೋದು. ಅದಕ್ಕೆ ಲಿಯೋ ದ ಲಯನ್ ಗೋಸ್ ಟು ಗೇರ್ ಅಂತ ಹೇಳ್ತಾರೆ. ಲಿಯೋ, LEO, ಲಿಯೋ, ಎಲ್ ಅಂದರೆ ಲಾಸ್ ಅಂತ, ಇ ಅಂದರೆ ಎಲೆಕ್ಟ್ರಾನ್ಸ್, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಆಕ್ಸಿಡೇಷನ್ ಆಗಿರುತ್ತೆ. ಗೇರ್, GR ಅಂದರೆ ಗೈನ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಆಸ್ ದ ರಿಡಕ್ಷನ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಹೇಳುವಾಗ ದ ಎಂಟೈರ್ ಎಲೆಕ್ಟ್ರೋಕೆಮಿಸ್ಟ್ರಿ ಏನಿದೆಯಲ್ಲ, ದಿಸ್ ಎಂಟೈರ್ ಎಲೆಕ್ಟ್ರೋಕೆಮಿಸ್ಟ್ರಿ ಪ್ರೋಸೆಸ್ ಬೇಸ್ಡ್ ಆನ್ ರಿಡಾಕ್ಸ್ ರಿಯಾಕ್ಷನ್ಸ್. ಈ ರಿಡಾಕ್ಸ್ ರಿಯಾಕ್ಷನ್ಸ್ ಮೇಲೆ ಪೂರಾ ಎಲೆಕ್ಟ್ರೋಕೆಮಿಸ್ಟ್ರಿ ನಿಂತಿದೆ. ಈ ರಿಡಾಕ್ಸ್ ರಿಯಾಕ್ಷನ್ಸ್ ಅನ್ನೋದು ಒಂದು ಫೌಂಡೇಶನ್ ಆಗಿರುತ್ತೆ, ಒಂದು ಫಂಡಮೆಂಟಲ್ ಕಾನ್ಸೆಪ್ಟ್ ಆಗಿರುತ್ತೆ. ಯಾವುದಕ್ಕೆ? ಎಲೆಕ್ಟ್ರೋಕೆಮಿಸ್ಟ್ರಿಗೆ. ಹಾಗಾದರೆ ಎಲೆಕ್ಟ್ರೋಕೆಮಿಸ್ಟ್ರಿ ಅಂದರೆ ಏನು? ಎಲೆಕ್ಟ್ರೋಕೆಮಿಸ್ಟ್ರಿ ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್ which deals with the studies of conversion of chemical energy into electrical energy. ಸೊ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡ್ತಾರೆ, ವೈಸಾ ವರ್ಸ ಅಂತ ಕೂಡ ಹೇಳ್ತಾರೆ, ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಸೊ ಹಾಗಾಗಿ ಅದ್ರ ಜೊತೆಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದರೆ ರಿಡಾಕ್ಸ್ ರಿಯಾಕ್ಷನ್ ಇಸ್ ಫಂಡಮೆಂಟಲ್ ರಿಯಾಕ್ಷನ್ಸ್ ಆಫ್ ಎಲೆಕ್ಟ್ರೋಕೆಮಿಸ್ಟ್ರಿ. ಅದನ್ನು ಹೇಳಿದ್ದೆ ನಿಮಗೆ. ರಿಡಾಕ್ಸ್ ರಿಯಾಕ್ಷನ್ ಅನ್ನೋದು ಎಲೆಕ್ಟ್ರೋಕೆಮಿಸ್ಟ್ರಿಯ ಫೌಂಡೇಶನ್, ಫಂಡಮೆಂಟಲ್ ರಿಯಾಕ್ಷನ್ ಅಂತ ಕೂಡ ಹೇಳ್ತಾರೆ. ಸೊ ನೆಕ್ಸ್ಟ್ ಬೇಕಾಗಿ ಹೇಳ್ಬಿಡ್ತೀನಿ, ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಬಂದ್ಬಿಟ್ಟು ಸೊ ರಿಡಾಕ್ಸ್ ರಿಯಾಕ್ಷನ್. So redox reaction, ನೋಡಿ this redox reaction has fundamental reaction in electrochemistry, as fundamental reaction in electrochemistry. ನೋಡಿ ಎಷ್ಟು ಕ್ಲಿಯರ್ ಕಟಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ರಿಡಾಕ್ಸ್ ರಿಯಾಕ್ಷನ್ ಅನ್ನೋದು ಫೌಂಡೇಶನ್, ಫಂಡಮೆಂಟಲ್. ಸೊ ರಿಡಾಕ್ಸ್ ರಿಯಾಕ್ಷನ್ ಈಸ್ ದ ಫಂಡಮೆಂಟಲ್ ರಿಯಾಕ್ಷನ್ ಇನ್ ಎಲೆಕ್ಟ್ರೋಕೆಮಿಸ್ಟ್ರಿ. ಹೀಗಾಗಿ ಹೌ ಟು ಸೇ ದ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಬೈ ದ ಸ್ಪೀಸಿಸ್ ಈಸ್ ಕಾಲ್ಡ್ ಆಕ್ಸಿಡೇಷನ್. ಯಾವುದಾದ್ರು ಒಂದು ಸ್ಪೀಸಿಸಿಂದ ಎಲೆಕ್ಟ್ರಾನ್ಸ್ಗಳನ್ನ ಕಳ್ಕೊಂಡ್ರೆ ದಟ್ ವಿ ಕ್ಯಾನ್ ಕಾಲ್ಡ್ ಎಸ್ ಆಕ್ಸಿಡೇಷನ್. ಇಂದ ರಿಡಾಕ್ಸಲ್ಲಿ ಎರಡೂ ನಾನು ಹಾಗೆ ಬರ್ತೋರಿಸ್ತೀನಿ, ಮತ್ತೊಂದು ಹೇಳ್ಬಿಡ್ತೀನಿ. ಸೊ in the redox reaction, the loss of electrons by the species called as the oxidation. Correct? ಅದೇ ರೀತಿ the gaining of electrons by the species is called as the reduction. The gaining of electrons by the species is called as the reduction ಅಂತ ಕೂಡ ನಾವು ಕರೀತಾ ಹೋಗ್ತೀವಿ. So here, if one species is oxidized and the other has to be reduced, both reduction and oxidation takes place simultaneously, so that we can call it as the redox reaction. So ಈಗ how to define redox reaction ಅಂತ ಹೇಳಿದಾಗ, ಯಾವುದೋ ಒಂದು ಸ್ಪೀಸಿಸ್ ಎಲೆಕ್ಟ್ರಾನ್ಸನ್ನು ಕಳ್ಕೊಂಡ್ರೆ ಅದನ್ನು ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ಅದೇ ರೀತಿ ಯಾವುದೋ ಒಂದು ಸ್ಪೀಸಿಸ್ಸು ಎಲೆಕ್ಟ್ರಾನ್ಸನ್ನು ಗೈನ್ ಮಾಡಿಕೊಂಡ್ರೆ ಅದನ್ನು ನಾವು ರಿಡಕ್ಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಒಂದು ರಿಯಾಕ್ಷನ್ಸ್ ನಡೆಯುವಾಗ ಒಂದು ಸ್ಪೀಸಿಸ್ ಆಕ್ಸಿಡೈಸ್ ಆಗುತ್ತೆ, ಇನ್ನೊಂದು ಸ್ಪೀಸಿಸ್ ರೆಡ್ಯೂಸ್ ಆಗುತ್ತೆ. ಸೊ ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ದ ರಿಡಾಕ್ಸ್ ರಿಯಾಕ್ಷನ್. ಇಫ್ ಒನ್ ಸ್ಪೀಸಿಸ್ ಅಂಡರ್ಗೋ ಆಕ್ಸಿಡೈಸ್ಡ್ ಅಂಡ್ ಅದರ್ ಹ್ಯಾಸ್ ಟು ಬಿ ರೆಡ್ಯೂಸ್ಡ್ ಸೈಮಲ್ಟೇನಿಯಸ್ಲಿ. ಒಂದು ಆಕ್ಸಿಡೈಸ್ ಆಗಬೇಕು, ಒಂದು ರೆಡ್ಯೂಸ್ ಆಗಬೇಕು, ಒಂದು ರೆಡ್ಯೂಸ್ ಆಗಬೇಕು, ಒಂದು ಆಕ್ಸಿಡೈಸ್ ಆಗಬೇಕು. ಈ ಒಂದು ಪ್ರಾಸೆಸ್ ಸೈಮಲ್ಟೇನಿಯಸ್ ಆಗಿ ನಡೀತಾ ಇದ್ರೆ ಸೊ ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ದ ರಿಡಾಕ್ಸ್ ರಿಯಾಕ್ಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ರಿಡಾಕ್ಸ್ ರಿಯಾಕ್ಷನ್ ಆಸ್ ದ ಫಂಡಮೆಂಟಲ್ ರಿಯಾಕ್ಷನ್ ಇನ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಇದು ಕ್ಲಿಯರ್ ಕಟ್. ಸೊ ವಿಲ್ ಮೂವ್ ನೆಕ್ಸ್ಟ್ ಒನ್ ಇಸ್ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಇಸ್
ವಾಟ್ ಆರ್ ಕಂಡಕ್ಟರ್ಸ್? ಸೊ ಕಂಡಕ್ಟರ್ಸ್ ಅಂದರೆ ಏನು? ಏಕೆ ಬರುತ್ತೆ? ಸೊ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್. ಸೊ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್. ಸೊ ವಾಟ್ ಆರ್ ಕಂಡಕ್ಟರ್ಸ್? ಸೊ ವೆರಿ ಕ್ಲಿಯರ್ ನೋಡಿ, ಕಂಡಕ್ಟರ್ಸ್ ಅಂತ ಹೇಳಿದ್ರೆ ಸೊ ದ ಸಬ್ಸ್ಟೆನ್ಸ್ ವಿಚ್ ಅಲೋಸ್ ದ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದೆಮ್. ಯಾವ ಸಬ್ಸ್ಟೆನ್ಸ್? ಸಬ್ಸ್ಟೆನ್ಸ್ which allows the electric current through them. ಕ್ಲಿಯರ್? ಯಾವ ಸಬ್ಸ್ಟೆನ್ಸ್ಗಳು ಎಲೆಕ್ಟ್ರಿಕ್ ಕರೆಂಟ್ನ ತನ್ನ ಒಳಗಡೆ ತಗೊಳ್ತಾರೋ ಅವರಿಗೆ ನಾವೇಂತ ಕರಿತೀವಿ? ಕಂಡಕ್ಟರ್ಸ್. ಕಂಡಕ್ಟಿವಿಟಿ, ಕಂಡಕ್ಟೆನ್ಸ್ ಅಂತ ಕರೆದು ಹೋಗ್ತೀವಿ. ಸಿ ವಾಟ್ ಆರ್ ಕಂಡಕ್ಟರ್ಸ್? ಸೊ ಕಂಡಕ್ಟರ್ ಅಂತ ಹೇಳ್ಬೇಕು, ದ ಸಬ್ಸ್ಟೆನ್ಸ್ ವಿಚ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ತಪ್ಪಿಲ್ಲ. ದ ಸಬ್ಸ್ಟೆನ್ಸ್ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ aqueous medium ಆರ್ ಇನ್ molten state, ದಟ್ ವಿ ಕ್ಯಾನ್ ಕಾಲ್ as ಕಂಡಕ್ಟರ್ಸ್. ಹಂಗೂ ಹೇಳ್ಬೋದು ನಾವು. ದ ಕಂಡಕ್ಟರ್ ಅಂತ ಹೇಳಾಗ ದ ಸಬ್ಸ್ಟೆನ್ಸ್ ವಿಚ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಇನ್ aqueous medium ಆರ್ ಇನ್ molten state ಹಾಗೂ ಹೇಳ್ಬೋದು. ದ ಸಬ್ಸ್ಟೆನ್ಸ್ ವಿಚ್ ಅಲೋಸ್ ದ ಎಲೆಕ್ಟ್ರಿಕ್ ಕರೆಂಟ್, ದ ಸಬ್ಸ್ಟೆನ್ಸ್ which allows the electric current through them. The substance which allows the electric current through them is called as the conductors. So other insulators are there. How to define insulators? Do not. The substance which do not allow the flow of electric current. The substance which do not allow the substance which do not allow the flow of current through them. ತನ್ನ ಮೂಲಕ ಯಾವ ಕರೆಂಟ್ ಕೂಡ ಪಾಸ್ ಆಗಲ್ಲ, through them. So that we can call it as the insulators. Clear? ಕಂಡಕ್ಟರ್ಸ್ಗೂ ಇನ್ಸುಲೇಟರ್ಸ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ದ ಸಬ್ಸ್ಟೆನ್ಸ್ ವಿಚ್ ಡು ನಾಟ್ ಅಲೋ ದ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದೆಮ್. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಇನ್ಸುಲೇಟರ್ಸ್ ಅಂತ ಕೂಡ ಕರೀತಾ ಹೋಗ್ತೀವಿ. ಎರಡು ಕ್ಲಿಯರ್ ಇದೆಯಾ? ಯಾವ ಸಬ್ಸ್ಟೆನ್ಸ್ಗಳು ಎಲೆಕ್ಟ್ರಿಕ್ ಕರೆಂಟನ್ನು ತಗೊಳ್ತಾವೋ, ಅಲೋ ಮಾಡ್ತಾವೋ, ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್. ಸೊ ನೆಕ್ಸ್ಟ್, ಸೊ ಟೈಪ್ಸ್ ಆಫ್ ಕಂಡಕ್ಟರ್ಸ್. ಸೊ ಕಂಡಕ್ಟರ್ಸ್ ಆರ್ ಆಫ್ ಟೂ ಟೈಪ್ಸ್. ಸೊ ಕಂಡಕ್ಟರ್ಸ್ ಅಲ್ಲಿ ಎರಡು ಥರ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಕಂಡಕ್ಟರ್ಸ್ ಇಲ್ಲಿ, ಅಥವಾ ಟೂ ಟೈಪ್ಸ್ ಏನೊಳಗೆ. ಸೊ ಟೈಪ್ಸ್ ಆಫ್ ಕಂಡಕ್ಟರ್ಸ್ ಇಲ್ಲಿ ನಾವು there are two types of conductors. So one is metallic or electronic conductors. One is metallic or electronic conductors. Metallic or electronic. The second one is ionic or electrolyte ಅಥವಾ electrolytic conductors. ನೋಡಿ, these are two types of conductors. ಎರಡು ಥರ ಬರುತ್ತೆ. ಮೆಟಾಲಿಕ್ ಕಂಡಕ್ಟರ್ಸ್ ಆರ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್, ಇನ್ನೊಂದು ಅಯಾನಿಕ್ ಕಂಡಕ್ಟರ್ಸ್ ಆರ್ ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ಸ್. ಸೊ ವಾಟ್ ಆರ್ ಮೆಟಾಲಿಕ್ ಕಂಡಕ್ಟರ್ಸ್? ದ ಕಂಡಕ್ಟರ್ಸ್ ವಿಚ್ ಕಂಡಕ್ಟ್. ನೋಡಿ ಜನರಲಿ ಫಸ್ಟ್ ಒನ್ ಇಸ್ ವಾಟ್ ಆರ್ ಮೆಟಾಲಿಕ್ ಕಂಡಕ್ಟರ್ಸ್? ಸೊ ವಿಚ್ ಕಂಡಕ್ಟ್ the conductors, metallic conductors which conduct electricity, so which conduct electricity by the migration of electrons, which conduct electricity by the migration of electrons. Here, underline this migration of electrons. ಯಾವುದಾದ್ರೂ ಒಂದು ಕಂಡಕ್ಟರ್ಸ್ಗಳಲ್ಲಿ ಎಲೆಕ್ಟ್ರಿಸಿಟಿ ಬರ್ತಾ ಇದೆ ಅಂತ ಹೇಳಿದ್ರೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾರ ಸಹಾಯದಿಂದ? ಎಲೆಕ್ಟ್ರಿಸಿಟಿ ಇಸ್ ಪ್ರೊಡ್ಯೂಸ್ಡ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಎಲೆಕ್ಟ್ರಾನ್ಸ್. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಮೆಟಾಲಿಕ್ ಕಂಡಕ್ಟರ್ಸ್ ಆರ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್. ಕ್ಲಿಯರ್? ಸೊ ಮೆಟಾಲಿಕ್ ಕಂಡಕ್ಟರ್ಸ್ ಆರ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್ ಅಲ್ಲಿ ದ ಕಂಡಕ್ಟಿವಿಟಿ ಡಿಪೆಂಡ್ ಆನ್ ದ ಮೈಗ್ರೇಷನ್ ಆಫ್ ಎಲೆಕ್ಟ್ರಾನ್ಸ್ಗಳ ಸಹಾಯದಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಿದೆ ಅಂತ ಹೇಳಿದ್ರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ
metallic conductors or electronic conductors. These are the conductors which conduct electricity in the migration of electrons. Clear? ಎಲೆಕ್ಟ್ರಾನ್ಸ್ಗಳಿಂದ ಎಲೆಕ್ಟ್ರಿಸಿಟಿ ಮೈಗ್ರೇಟ್ ಆದರೆ ಅದನ್ನು ನಾವೆಂತ ಕರಿತೀವಿ? ಮೆಟಾಲಿಕ್ ಕಂಡಕ್ಟರ್ಸ್ ಅಥವಾ ಎಲೆಕ್ಟ್ರಾನಿಕ್ ಕಂಡಕ್ಟರ್ ಕರಿತೀವಿ. ಕ್ಲಿಯರ್? ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಬೈ ದ ಮೈಗ್ರೇಷನ್ ಆಫ್ ಎಲೆಕ್ಟ್ರಾನ್ಸ್. ಕ್ಲಿಯರ್? ಇದು ಅಯಾನಿಕ್ ಸೇಮ್ ಅಯಾನ್ಸ್ ಅಂತ ಹೇಳ್ತಾರೆ. ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ by the migration of ions. So underline this migration of ions. So that we can call it as ionic conductors or electrolytic conductors. Clear? There are two types of electrical conductors. So you can call it as it is called electrical. One more name is called electrical conductors. So already types of electrical conductors are of two types: metallic conductors or electronic conductors, ionic or electrolytic conductors. Rather, electrolyte, sodium chloride is the best example for electrolyte. NaCl, electrolyte. This carries ions, cation and anion. This is called ions. So these ions are responsible for producing electricity. Ions are responsible for producing electricity in case of ionic conductors. Electrons are responsible for producing electricity in metallic conductors or electronic conductors. That's all. Istu nodkonಡ್ರೆ well and good. Clear? So ಈಗ ನಿಮಗೆ ಒಂದು ಪಾಯಿಂಟ್ ಕ್ಲಿಯರ್ ಕಟ್ ಇಟ್ಕೊಂಡ್ಬಿಡಿ. ಸೊ ಎರಡು ಥರ ಕಂಡಕ್ಟರ್ಸ್ ಅನ್ನು ನೋಡ್ತೀವಿ. ಸೊ ಒಂದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಕಂಡಕ್ಟರ್ಸು ಮತ್ತು ಅಯಾನಿಕ್ ಕಂಡಕ್ಟರ್ಸು. ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್ ಅಂತ ಹೇಳಿದ್ರೆ ಸೊ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ಡ್ ಬೈ ದ ಮೈಗ್ರೇಷನ್ ಆಫ್ ಎಲೆಕ್ಟ್ರಾನ್ಸ್, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ಡ್ ಬೈ ದ ಮೈಗ್ರೇಷನ್ ಆಫ್ ಅಯಾನ್ಸ್. ಇಷ್ಟು ನೋಡ್ಕೊಂಡ್ರೆ ಸಾಕು. ಸೊ ಡಿಫ್ರೆನ್ಸ್ ಕೂಡ ಸಾಕಷ್ಟು ಸಲ ಕೇಳಿದ್ರೆ ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ಮೆಟಾಲಿಕ್ ಆ್ಯಂಡ್ ಎಲೆಕ್ಟ್ರಿಕ್ ಕಂಡಕ್ಟರ್ಸ್. ಅದು ಡಿಫ್ರೆನ್ಸ್ ಬಿಟ್ವೀನ್ ಮೆಟಾಲಿಕ್ ಆ್ಯಂಡ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ಸ್. ನೋಡೋಣ ಡಿಫ್ರೆನ್ಸ್ ಏನು ಡಿಫ್ರೆನ್ಸ್ ಹೇಳ್ಬೋದು ಅನ್ನೋದಾಗಂತಂದರೆ ಸೊ ಡಿಫ್ರೆನ್ಸ್ ಕೂಡ ನಾವು ಸ್ಟಡಿ ಮಾಡ್ಕೋಬೋದು. ಸೊ ಡಿಫ್ರೆನ್ಸ್ ಬಿಟ್ವೀನ್ ಸೊ ಎಲೆಕ್ಟ್ರಿಕಲ್ ಆ್ಯಂಡ್ metallic nothing but electrical. Okay, electronic. So difference between metallic and electrolytic conductors. So next difference between metallic and electrolytic. Difference between metallic and electrolytic conductors. You can break it into two columns. One for metallic and another one for the electrolytic. Clear? So here, so difference between metallic and electrolytic conductors. Metallic is very clear. Electricity produced by the migration of electrons. Otherwise, electricity produced by the flow of electrons. First difference, electricity produced by migration of electrons. Migration of electrons. Clear? Illi electricity produced by migration of ions. Migration of ions. ಮೈಗ್ರೇಷನ್ ಆಫ್ ಅಯಾನ್ಸ್ ಅಂತ ಬೇಕಾದ್ರೆ ಬರ್ಕೊಳ್ಳಿ, ಇಲ್ಲ ಫ್ಲೋ ಆಫ್ ಅಯಾನ್ಸ್ ಅಂತ ಕೂಡ ಹೇಳ್ಬೋದು, ಅಥವಾ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಕೂಡ ಹೇಳ್ಬೋದು. ಸೊ ಎರಡನೇ ಪಾಯಿಂಟ್, ದಿಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಹಿಯರ್ ದ ಕಂಡಕ್ಟೆನ್ಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ದ ಕಂಡಕ್ಟೆನ್ಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಹಿಯರ್ ಕಂಡಕ್ಟೆನ್ಸ್ increases with decrease in temperature. So that means what it indicates, ಒಂದು ಜಾಸ್ತಿ ಒಂದು ಕಡಿಮೆ ಅಂತ ಹೇಳಿದ್ರೆ it is inversely related. Clear? ಎರಡು ಇನ್ಕ್ರೀಸ್ ಡಿಕ್ರೀಸ್ ಅಂತ ಬಂತು ಅಂತ ಹೇಳಿದ್ರೆ ದಟ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್. ಹಾಗೆ ಇಲ್ಲಿ ಕಂಡಕ್ಟೆನ್ಸ್ ಜಾಸ್ತಿ ಆದರೆ ಟೆಂಪರೇಚರ್ ಕಡಿಮೆ ಆಗುತ್ತೆ. ಹಾಗಾಗಿ ಕಂಡಕ್ಟೆನ್ಸ್ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಟೆಂಪರೇಚರ್. ಇಲ್ಲಿ ಎರಡು ಸೇಮ್, ಎರಡು ಡೈರೆಕ್ಟ್ಲಿ.
ಕಂಡಕ್ಟೆನ್ಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಟೆಂಪರೇಚರ್. ನೋಡಿ, ಕಂಡಕ್ಟೆನ್ಸ್ ಇನ್ಕ್ರೀಸಸ್ with increasing temperature. Notice here. So conductance increases with increasing temperature. This is directly related. That is directly related. So what difference na? So where? So metallic conductors gula inversely related with temperature. So metallic conductors inversely related with temperature. So these electrolytic conductors are directly related to temperature. That means temperature general. That means conductance increases with the decrease in temperature. Here the conductance increases, temperature also increases ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಸೊ ಇನ್ನೊಂದು ಡಿಫರೆನ್ಸ್ ನೋಡಿದ್ರೆ, ಸೊ ರೆಸಿಸ್ಟೆನ್ಸ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ನೋಡಿದ್ರಿ ಇಲ್ಲಿ. ಸೊ ಕಂಡಕ್ಟೆನ್ಸ್ ಕೂಡ ಏನಾಗುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ಬರುತ್ತೆ. ಈಗ ರೆಸಿಸ್ಟೆನ್ಸ್ ಗೊತ್ತಲ್ಲ, ರೆಸಿಪ್ರೋಕಲ್ ಆಫ್ ಕಂಡಕ್ಟೆನ್ಸ್ ಇಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಅದನ್ನ. ಅದು ಹೇಳ್ತೀನಿ ನಿಮಗೆ ಆಮೇಲೆ. ಸೊ ಇಲ್ಲಿ ದ ಅಪೋಸಿಷನ್ ಆಫರ್ಡ್ ಬೈ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, offered by the flow of electrons is called as resistance or resistivity ಅಂತ ಕರೀತೀವಿ. That property is called as the opposition offered by the flow of electrons, that is called as the resistance or resistivity ಅಂತ ಕರೀತೀವಿ. The reciprocal of resistivity is called as the conductivity or conductance ಅಂತ ಕೂಡ ಹೇಳ್ತೀವಿ. ಸೊ ಹಾಗಾಗಿ ಇದರಲ್ಲಿ ರೆಸಿಸ್ಟೆನ್ಸ್ ಏನಾಗುತ್ತಪ್ಪ ಅಂದರೆ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಟೆಂಪರೇಚರ್. ದ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ವಿತ್ ದ ಕಂಡಕ್ಟೆನ್ಸ್. ದ ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ, ಇಲ್ಲಿ ಚೇಂಜ್ ಆಗುತ್ತೆ. ಹಾಗೆ ಇಲ್ಲಿ ಹೇಳ್ತಾರಪ್ಪ ಅಂದರೆ resistance increases with increase in conductance. That is directly related. Clear? The resistance is different. Temperature ಅಂತ ಬಂದಾಗ ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ರೆಸಿಸ್ಟೆನ್ಸ್ ಅಂತ ಬಂದಾಗ ಕಂಡಕ್ಟೆನ್ಸ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಇಸ್ ಆಲ್ಸೋ ಇನ್ಕ್ರೀಸಸ್ ಡೈರೆಕ್ಟ್ಲಿ. ಇಲ್ಲಿ ಬಂದಾಗ ರೆಸಿಸ್ಟೆನ್ಸ್ ಅಥವಾ ಕಂಡಕ್ಟೆನ್ಸ್ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್, ಅಥವಾ ರೆಸಿಸ್ಟೆನ್ಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಕಂಡಕ್ಟೆನ್ಸ್. ನೋಡಿ ಇಲ್ಲಿ ರೆಸಿಸ್ಟೆನ್ಸ್ ಈ ಕಡೆ ಈ ಸೈಡ್ ರೆಸಿಸ್ಟೆನ್ಸ್ ಡಿಕ್ರೀಸಸ್ with increase in conductance. Very clear. ಈ ಮೂರು ಡಿಫರೆನ್ಸ್ ಕರೆಕ್ಟ್ ಅಬ್ಸರ್ವ್ ಮಾಡ್ಬೋದು. ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ಮೆಟಾಲಿಕ್ ಕಂಡಕ್ಟರ್ಸ್ ಅಂತ ಬಂದಾಗ ಟೆಂಪ್ರೇಚರಲ್ಲಿ ಏನಾಗುತ್ತಪ್ಪ, ಟೆಂಪ್ರೇಚರ್ ಇನ್ಕ್ರೀಸಸ್ ಡಿಕ್ರೀಸ್ ಇನ್, ಅದು ಜನರಲ್ ಆಗಿ ಕಂಡಕ್ಟೆನ್ಸ್ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಟೆಂಪ್ರೇಚರ್. ಇಲ್ಲಿ ಬೋತ್ ಆರ್ ಇನ್ಕ್ರೀಸ್ ಅಂತ ಬರುತ್ತೆ. ಇಲ್ಲಿ ರೆಸಿಸ್ಟೆನ್ಸ್ ಅಂತ ಬಂದಾಗ ಉಲ್ಟಾ ಆಗುತ್ತೆ, ರಿವರ್ಸ್ ಆಗುತ್ತೆ. ರೆಸಿಸ್ಟೆನ್ಸ್ ಅಂತ ಬಂದಾಗ ಟೆಂಪರೇಚರ್ಲಿ ಇನ್ವರ್ಸ್ಲಿ ಇದ್ದಿದ್ದು ಡೈರೆಕ್ಟ್ಲಿ ಆಗುತ್ತೆ, ಟೆಂಪರೇಚರ್ ಡೈರೆಕ್ಟ್ಲಿ ಇದ್ದಿದ್ದು ಇನ್ವರ್ಸ್ಲಿ ಆಗುತ್ತೆ. ದಟ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್. ನೋಡಿ ಈ ಥರ ಇದೆ. ಸೊ ಈ ಮೂರರಲ್ಲಿ ಅಟ್ಲೀಸ್ಟ್ ಎರಡು ನೆನಪಿಟ್ಕೋಬೋದು. ಯಾಕಂದರೆ ಇದು 3 ಮಾರ್ಕ್ಸಿಂದ ಕೇಳಲ್ಲ, 2 ಮಾರ್ಕ್ಸಿಗೆ ಕೇಳೋ ಚಾನ್ಸ್ ಇರುತ್ತೆ. ಸೊ ಒಂದು ಡೈರೆಕ್ಟಾಗಿ ಬರೀಬೋದು, ಮೈಗ್ರೇಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಒಂದು ಬರೀಬೋದು. ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ಡ್ ಬೈ ಮೈಗ್ರೇಷನ್ ಆಫ್ ಎಲೆಕ್ಟ್ರಾನ್ಸ್, electricity produced by migration of ions. So here conductance increases with decrease in temperature, conductance increases with increase in temperature, resistance increases, conductance decreases, resistance increases, resistance increases with a decrease in conductance. Resistance increases, temperature is also increases. Sorry, ಇಲ್ಲಿ ನೋಡಿಕೊಳ್ಳಿ. ಇಲ್ಲಿ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ವಿತ್ ಇನ್ಕ್ರೀಸ್ ಇನ್ ಕಂಡಕ್ಟೆನ್ಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ರೆಸಿಸ್ಟೆನ್ಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಕಂಡಕ್ಟೆನ್ಸ್, ದಟ್ ಇಸ್ ಕಾಲ್ಡ್ ಇನ್ವರ್ಸ್ಲಿ ರಿಲೇಟೆಡ್. ಉಲ್ಟಾ ಟೆಂಪರೇಚರ್ಲಿ ಮೆಟಾಲಿಕ್ ಕಂಡಕ್ಟರ್ಸ್ಗಳು ಟೆಂಪರೇಚರ್ ಅಂತ ಬಂದಾಗ ಇನ್ವರ್ಸ್ಲಿ ರಿಲೇಟೆಡ್. ಕ್ಲಿಯರ್? ರೆಸಿಸ್ಟೆನ್ಸಲ್ಲಿ ಡೈರೆಕ್ಟ್ಲಿ ರಿಲೇಟೆಡ್. ಸೊ ಇವು ಎಲೆಕ್ಟ್ರೋಲೈಟಿಕ್ ಅಂತ ಬಂದಾಗ ಟೆಂಪ್ರೇಚರ್ಲಿ ಡೈರೆಕ್ಟ್ಲಿ ರಿಲೇಟೆಡ್ ಆಗಿರುತ್ತೆ, ರೆಸಿಸ್ಟೆನ್ಸಲ್ಲಿ ಇನ್ವರ್ಸ್ಲಿ ಆಗಿರುತ್ತೆ. ಸೊ ಹೀಗಾಗಿ ಈ ಮೂರು ಕಾನ್ಸೆಪ್ಟ್ಸನ್ನು ಕ್ಲಿಯರ್ ನೋಡಿಕೊಂಡ್ರೆ ಸಾಕು, ಟೈಪ್ಸ್ ಆಗುತ್ತೆ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮೆಟಾಲಿಕ್ ಕಂಡಕ್ಟರ್ಸ್ ಆರ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್ ಆ್ಯಂಡ್ ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ಸ್ ಆರ್ ಅಯಾನಿಕ್ ಕಂಡಕ್ಟರ್ಸ್ ಅಂತ ಕೂಡ ಕರೀತಾರೆ. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಇಸ್
ಎಲೆಕ್ಟ್ರೋಲೈಟ್ಸ್ ಅಂತ ಬರುತ್ತೆ. ಎಲೆಕ್ಟ್ರೋಲೈಟ್ಸ್ ಅಂದರೆ ಏನು? ಎಲೆಕ್ಟ್ರೋಲೈಟ್ಸ್ಗಳಲ್ಲಿ ಎರಡು ಥರ ಬರುತ್ತೆ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಮತ್ತು ವೀಕ್ ಎಲೆಕ್ಟ್ರೋಲೈಟ್ಸ್ ಅಂತ. ಮತ್ತೊಂದು ನಾನ್ ಎಲೆಕ್ಟ್ರೋಲೈಟ್ಸ್ ಅಂತ ಕೂಡ ಬರುತ್ತೆ. ಅದನ್ನು ಸ್ಟಡಿ ಮಾಡಿ ಸೊ ಕಂಡಕ್ಟೆನ್ಸ್ ಪ್ರಾಪರ್ಟಿ ನಾವು ಹೋಗೋಣ. ಸೊ ಓಕೆ, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಪರ್ಟಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಎಲೆಕ್ಟ್ರೋಲೈಟ್ಸ್. ಎಲೆಕ್ಟ್ರೋಲೈಟ್ಸ್ ಅಂದರೆ ನೋಡಿ, ಎಲೆಕ್ಟ್ರೋಲೈಟ್ಸ್. What are electrolytes? ಇಲ್ಲಿ ಜನರಲ್ಲಾಗಿ ದ ಸಬ್ಸ್ಟೆನ್ಸ್ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಏಕ್ವೈಸ್ ಸೊಲ್ಯೂಷನ್ ಆರ್ ಇನ್ ಮೋಲ್ಟನ್ ಸ್ಟೇಟ್. ಹೇಳಿದ್ನಲ್ಲ. ಸೊ ಹಾಗಾಗಿ ಯಾವ ಸಬ್ಸ್ಟೆನ್ಸು ಎಲೆಕ್ಟ್ರಿಸಿಟಿ, ದ ಸಬ್ಸ್ಟೆನ್ಸ್ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಏಕ್ವೈಸ್ ಸೊಲ್ಯೂಷನ್ ಆರ್ ಇನ್ ಮೋಲ್ಟನ್ ಸ್ಟೇಟ್ ಯು ಕ್ಯಾನ್ ಕಾಲ್ ಇಟ್ ಆಸ್ ದ ಎಲೆಕ್ಟ್ರೋಲೈಟ್ಸ್. ಕರೆಕ್ಟಾ? ಯಾವ ಒಂದು ಸಬ್ಸ್ಟೆನ್ಸ್ ಕಂಡಕ್ಟ್, ದ ಸಬ್ಸ್ಟೆನ್ಸ್ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ in aqueous solution or molten state, so that we can call it as the electrolytes anta kariತೀವಿ. So the substance which conduct electricity in aqueous solution or in molten state, that we can call it as the electrolytes. Next, types of electrolytes. So electrolytes are of two types. So next, types of electrolytes. So types of electrolytes ಅಲ್ಲಿ ಎರಡು ಥರ ಬರುತ್ತೆ. ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಬರುತ್ತೆ. ಸೊ ಇನ್ನೊಂದು ವೀಕ್ ಎಲೆಕ್ಟ್ರೋಲೈಟ್ ಅಂತ ಬರುತ್ತೆ. ಸೊ ಹೌ ಟು ಡಿಫೈನ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂದರೆ ಏನು? ವಿಚ್ ಅಯನೈಸ್ ಕಂಪ್ಲೀಟ್ಲಿ, ಆಲ್ಮೋಸ್ಟ್ ಕಂಪ್ಲೀಟ್ಲಿ, ದಟ್ ವಿ ಕ್ಯಾನ್ ಕಾಲ್ ಇಟ್ ಸ್ಟ್ರಾಂಗ್ ಅಂತ ಕರಿತೀವಿ. ಅಂದರೆ ಅರ್ಥ ನಿಮಗೆ ಎಲೆಕ್ಟ್ರೋಲೈಟ್ ದಟ್ ಅಯನೈಸ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಇನ್ ಏಕ್ವೈಸ್ ಸೊಲ್ಯೂಷನ್ ಅಟ್ ಮಾಡರೇಟ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಅಂದರೆ ಸೊ ಯಾವ ಎಲೆಕ್ಟ್ರೋಲೈಟ್ಸ್ಗಳು, ಸೊ ಅಂದರೆ ವಿಚ್ ಅಯನೈಸ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ in aqueous solution at, which ionize almost completely in aqueous solution at moderate concentration, at moderate concentration, so that we can call it as the strong electrolyte. So how to define strong electrolyte? So these are the electrolytes which ionize almost completely, the electrolytes which ionize almost completely in aqueous solution at moderate concentration. Example, sodium chloride, potassium chloride, ಸಾಕಷ್ಟು ಎಕ್ಸಾಂಪಲ್ಸ್ಗಳು ಇದೆ, ಬೇಕಾದ್ರೆ ನೋಡಬೇಕಂದ್ರೆ ಹೇಳುವಾಗ. ಸೊ ವೀಕ್ ಅಂತ ಒಂದು ಸೊ ಎಕ್ಸಾಂಪಲ್ ಈಸ್ Cl examples, NaCl, KCl means potassium chloride, copper sulfates, USO4 copper sulfate ನಾವು ಕೂಡ ತೊಗೊಳ್ಬೋದು ಜನರಲ್ಲಾಗಿ, ಆ್ಯಂಡ್ KOH potassium hydroxide etc. ಸೊ ಇನ್ನು ಸಾಕಷ್ಟು ಎಕ್ಸಾಂಪಲ್ ಇದೆ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ವಿಚ್ ಅಯನೈಸ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಇನ್ aqueous solution at moderate concentrations ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಎಕ್ಸಾಂಪಲ್ಸ್ ಕೂಡ ನೋಡ್ಬೋದು. ನೆಕ್ಸ್ಟ್, ಸೊ ವೀಕ್ ಎಲೆಕ್ಟ್ರೋಲೈಟ್ ಅಂದರೆ ಏನು? ಸೊ ವೀಕ್ ಎಲೆಕ್ಟ್ರೋಲೈಟ್ ಅಂದರೆ ಪಾರ್ಷಿಯಲಿ, ಅರ್ಧಬರ್ಧ, ಅದು ಸ್ಪೇರಿಂಗ್ಲಿ, which ionize partially in aqueous solution at moderate concentration. ಕಂಪ್ಲೀಟಾಗಿ ಆಗಲ್ಲ. ಕಂಪ್ಲೀಟಾಗಿ ಅಯನೈಸ್ ಆಯಿತು ಅಂತ ಹೇಳಿದ್ರೆ ಅದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಪಾರ್ಷಿಯಲಿ ಅದು ಸ್ಪೇರಿಂಗ್ಲಿ, ಸ್ವಲ್ಪ ಅದು ಪಾರ್ಷಿಯಲಿ ಮೀನ್ಸ್ ಕಂಪ್ಲೀಟ್ ಆಗಲ್ಲ, ಇನ್ಕಂಪ್ಲೀಟ್ ರೆಸೊಲ್ಯೂಷನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಅರ್ಧಬರ್ಧ ಆಯಿತು ಜನರಲ್ಲಾಗಿ. ಸೊ ಹಾಗಾಗಿ ಪಾರ್ಷಿಯಲಿ ಏನಾದರೂ ಅಯನೈಸ್ ಆಯಿತು ಅಂತ ಹೇಳಿದ್ರೆ ಅದನ್ನು ವೀಕ್ ಎಲೆಕ್ಟ್ರೋಲೈಟ್ ಅಂತ ಕೂಡ ಕರಿತಾ ಹೋಗ್ತೀವಿ. ನೋಡಿ ಹೇಳುವಾಗ ನೆಕ್ಸ್ಟ್ ವೀಕ್ ಎಲೆಕ್ಟ್ರೋಲೈಟ್. ಸೊ ವೀಕ್ ಎಲೆಕ್ಟ್ರೋಲೈಟ್ ಇದು ನೋಡ್ಕೊಳ್ಳಿ, ವೀಕ್ ಎಲೆಕ್ಟ್ರೋಲೈಟ್. ಸೊ ವೀಕ್ ಎಲೆಕ್ಟ್ರೋಲೈಟ್ ಅಂತಂದರೆ which ionize partially in aqueous solution. So which ionize partially in aqueous solution again at moderate concentration. So examples here, ಕಂಪ್ಲೀಟ್ ಆಗೋದು ಸ್ಟ್ರಾಂಗು, ಪಾರ್ಷಿಯಲಿ ಆದರೆ ಅದನ್ನು
ವೀಕ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಬೇಕಾದರೆ ಸಾಕಷ್ಟು ಎಕ್ಸಾಂಪಲ್ಸ್ಗಳು ನಾವು ನೋಡೋಣ ಜನರಲ್ಲಾಗಿ. ಯೂರಿಯಾ, ಬೆನ್ಸಿನ್ ಯಾರು ಬೆಸ್ಟ್ ಎಕ್ಸಾಂಪಲ್ ಅಂತ ಕೂಡ ಹೇಳ್ತೀವಿ. ಅದು ಸಾರಿ, ಯೂರಿಯಾ ಅಲ್ಲ, ಎಕ್ಸಾಂಪಲ್ ವೀಕ್ ಅಲ್ಲ. ಅಷ್ಟೇ ಯೂರಿಯಾ ಆ್ಯಂಡ್ ಬೆನ್ಸಿನ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ನಾನ್ ಎಲೆಕ್ಟ್ರೋಲೈಟ್ಸ್. ಯೂರಿಯಾ ಮತ್ತು ಬೆನ್ಸಿನ್ನ ನಾನ್ ಎಲೆಕ್ಟ್ರೋಲೈಟ್ಸ್ ತಗೊಳ್ತೀವಿ. ಸೊ ಈಗ ಇದರಲ್ಲಿ ವೀಕ್ ಎಲೆಕ್ಟ್ರೋಲೈಟ್ಗೆ ಅಸಿಟಿಕ್ ಆಸಿಡ್, CH3 ಅಸಿಟಿಕ್ ಆಸಿಡ್ ಮತ್ತು ಬೆಂಜೋಯಿಕ್ ಆಸಿಡನ್ನು ಕೊಡ್ಬೋದು. ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು CH3 COH ಅಸಿಟಿಕ್ ಆಸಿಡ್ ಅಂತ ಬರುತ್ತೆ. ಇದು ಅಸಿಟಿಕ್ ಆಸಿಡ್. ಇದು ಇನ್ನೊಂದು ಬೆಂಜೋಯಿಕ್ ಆಸಿಡ್ C6H5 COH ಇಸ್ ಬೆಂಜೋಯಿಕ್ ಆಸಿಡ್. ಇದು ಎಕ್ಸಾಂಪಲ್ ಕೂಡ ಕೊಡ್ಬೋದು. ಸೊ ಯೂರಿಯಾ ಮತ್ತು ಬೆನ್ಸಿನ್ ಇರ್ತಕ್ಕಂಥದ್ದು ನಾನ್ ಎಲೆಕ್ಟ್ರೋಲೈಟ್ಸ್ ಅಂತ ನೋಡ್ತೀವಿ. ಎಲೆಕ್ಟ್ರೋಲೈಟ್ಸ್ ಅಂದರೆ ಏನು ಮತ್ತು ನಾನ್ ಬೆಂಜೋಯಿಕ್ ಆಸಿಡ್. ಸೊ ದಟ್ಸ್ ಕ್ಲಿಯರ್. ಎಲೆಕ್ಟ್ರೋಲೈಟ್ಸ್ ಅಂದರೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಬೇಕು. ನಾನ್ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳಿದ್ರೆ ಸೊ ವಿಚ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ aqueous solution or molten solution is called as electrolytes. There are two types, strong electrolyte ಮತ್ತೊಂದು ಯಾವುದು weak. So the substance which do not conduct electricity in aqueous solution or molten solution is called as the non-electrolytes. ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಬೇಕಾದ್ರೆ ಬರುತ್ತಲ್ಲಿ. ಸೊ ಯೂರಿಯಾ ಮತ್ತು ಯಾವ್ದು ಬೇಕಾದ್ರೆ ಬೆನ್ಸಿನ್ ಡೈರೆಕ್ಟಾಗಿ ಕೊಡ್ತಾ ಹೋಗ್ಬೋದು ಜನರಲ್. ಸೊ ನೋಡ್ಕೊಳ್ಳಿ ಜನರಲ್ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲಿಗೆ ಎಲೆಕ್ಟ್ರೋಲೈಟ್ಸ್ ಕಂಪ್ಲೀಟ್ ಆಯಿತು. ಎಲೆಕ್ಟ್ರೋಲೈಟ್ಸ್ ಅಂತ ಹೇಳಿದ್ರೆ ಸಬ್ಸ್ಟೆನ್ಸ್ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ aqueous solution or molten state. There are two types, strong electrolyte and weak electrolyte. So which ionize completely in aqueous solution at moderate temperature. ಸೊ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಸೋಡಿಯಂ ಕ್ಲೋರೈಡು, NaCl ಮೀನ್ಸ್ ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಕಾಪರ್ ಸಲ್ಫೈಡು. ವೀಕ್ ಎಲೆಕ್ಟ್ರೋಲೈಟ್ ಅಂತ ಹೇಳಿದ್ರೆ ಸೊ ವೀಕ್ ಎಲೆಕ್ಟ್ರೋಲೈಟ್ ಈಸ್ ಜನರಲಾಗಿ ವಿಚ್ ಅಯನೈಸ್ ಪಾರ್ಷಿಯಲಿ ಇನ್ aqueous solution at moderate concentration. ಅದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ಬೆಂಜೋಯಿಕ್ ಆಸಿಡ್ ಮತ್ತು ಯಾವುದು ಅಸಿಟಿಕ್ ಆಸಿಡ್. ಸೊ ಇನ್ನೊಂದು ನೆಕ್ಸ್ಟ್ ಒನ್ ಇಸ್ ನಾನ್ ಎಲೆಕ್ಟ್ರೋಲೈಟ್ಸ್. ನಾನ್ ಎಲೆಕ್ಟ್ರೋಲೈಟ್ಸ್ ಅಂತ ಬಂದಿದೆ, ಅದನ್ನು ನಾನ್ ಎಲೆಕ್ಟ್ರೋಲೈಟ್ಸ್. ಸೊ ನಾನ್ ಎಲೆಕ್ಟ್ರೋಲೈಟ್ಸ್ ಅಂದರೆ ಏನು? ಸೊ ಇಲ್ಲಿ ನಾನ್ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳಿದ್ರೆ ದ ಸಬ್ಸ್ಟೆನ್ಸ್ ವಿಚ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ molten state or in aqueous solution. Which do not conduct electricity in aqueous solution or molten state. Which do not conduct electricity in aqueous solution or molten state, that we can call as the non-electrolytes. ಬೆಸ್ಟ್ ಎಕ್ಸಾಂಪಲ್ ನಾನ್ ಎಲೆಕ್ಟ್ರೋಲೈಟ್ಸ್ ಯಾವ್ದು ಕೊಡ್ಬೋದಂದರೆ ಯೂರಿಯಾ ಎಕ್ಸಾಂಪಲ್ ಕೊಡ್ಬೋದು ಮತ್ತು ಬೆನ್ಸಿನ್. ಯೂರಿಯಾ ಆ್ಯಂಡ್ ಬೆನ್ಸಿನ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ನಾನ್ ಎಲೆಕ್ಟ್ರೋಲೈಟ್ಸ್ ಅಂತ ಕೂಡ ಹೇಳ್ತಾರೆ ಜನರಲ್ಲಾಗಿ. ಸೊ ಇಲ್ಲಿ ಅದು ಕೋವಲೆಂಟ್ ಕಾಂಪೌಂಡ್ಸ್ ಲೈಕ್ ಇವು ನಾವು ಹೇಳ್ತಾ ಕರಿತೇವೆ ಅಂದರೆ ಕೋವಲೆಂಟ್ ಕಾಂಪೌಂಡ್ಸ್ ಲೈಕ್ ಯೂರಿಯಾ ಆ್ಯಂಡ್ ಬೆನ್ಸಿನ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ನಾನ್ ಎಲೆಕ್ಟ್ರೋಲೈಟ್ಸ್. ದಟ್ಸ್ ಆಲ್ಸೋ. ಹೀಗಾಗಿ ಎಲೆಕ್ಟ್ರೋಲೈಟ್ಸ್ಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ, ಸ್ಟ್ರಾಂಗು, ವೀಕ್ ಮತ್ತು ನಾನ್ ಎಲೆಕ್ಟ್ರೋಲೈಟ್ಸ್. ಕ್ಲಿಯರ್ ಆಯ್ತಾ? ಸೊ ಮೂವ್ ಟು ದ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಇಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ. ಅಲ್ಲಿ ಸ್ಪೆಸಿಫಿಕ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಇಸ್ ಹೇಳುವಾಗ ಕಂಡಕ್ಟಿವಿಟಿ and molar conductivity. ಸೊ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಇಲ್ಲಿ ಹೇಳುವಾಗ ಸೊ ದಿಸ್ ಕಾಲ್ಡ್ ಆಸ್ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ. ದಿಸ್ ಕಂಡಕ್ಟಿವಿಟಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ಪೆಸಿಫಿಕ್ ಕಂಡಕ್ಟಿವಿಟಿ. ಡಿನೋಟೆಡ್ ಬೈ ಸ್ಪೆಸಿಫಿಕ್ ಕಂಡಕ್ಟಿವಿಟಿ ನಾವೇಂತ ಕರಿತೀವಪ್ಪ ಅಂತ ಹೇಳಿದ್ರೆ ಕೆ ಅಂತ ಕರಿತೀವಿ. ಕೆ ಫಾರ್ ಕಪ್ಪ ಅಂತ ಹೇಳಿ ಕೆ ಫಾರ್ ಕಪ್ಪ ಅನ್ನೋ ವರ್ಡನ್ನ ನಾವು ಯೂಸ್ ಮಾಡ್ತೀವಿ. ಕೆ ಫಾರ್ ಕಪ್ಪ ಅಂತ ಒಂದು ವರ್ಡನ್ನ ಯೂಸ್ ಮಾಡ್ತೀವಿ, ಕೆ ಅಂತ ಹೇಳಿ ಗ್ರೀಕ್ ವರ್ಡ್ಸಲ್ಲಿ. ಸೊ ನೆಕ್ಸ್ಟ್ ಮೋಲಾರ್ ಕಂಡಕ್ಟಿವಿಟಿ ನಾವೇನು ಹೇಳ್ತೀವಿ ಲ್ಯಾಂಬ್ಡಾ ಎಮ್ ಅಂತ ಕೂಡ ಹೇಳ್ತೀವಿ. ಸೊ ಮೋಲಾರ್ ಕಂಡಕ್ಟಿವಿಟಿ ಈ ರೀತಿ ಹೇಳ್ತೀವಿ ಮೋಲಾರ್ ಕಂಡಕ್ಟಿವಿಟಿ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಹೀಗಾಗಿ ಸೊ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕಂಡಕ್ಟಿವಿಟಿ ಅಂದರೆ ಏನು, ಅದು ಯೂನಿಟ್ ಏನು ಬರುತ್ತೆ ನೋಡಿ ಹೇಳ್ತಾನೆ. ಸೊ ಕಂಡಕ್ಟಿವಿಟಿ ಅಂತ ಹೇಳಿದ್ರೆ ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ ಇಸ್ ಕಾಲ್ಡ್ ಆಸ್ ದ ಕಂಡಕ್ಟಿವಿಟಿ ಅಂತ ಕೂಡ ಹೇಳ್ತೀವಿ. ಅದನ್ನು ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಅಂತ ಕೂಡ ಕರಿತೀವಿ. ಅದು ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಕೂಡ ಕೇಳ್ತಾರೆ ಎಕ್ಸಾಂಪಲ್ ಹೇಳುವಾಗ. ಇಸ್ ಕಾಲ್ಡ್ ಆಸ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಕೂಡ ಹೇಳ್ತಾರೆ. ಅಂತ ಕೇಳ್ತಿದ್ದ
ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಕ್ಲಿಯರ್? ಸೊ ಹಾಗಾಗಿ ಫಸ್ಟ್ ಒಂದೊಂದು ನೋಡ್ತಾ ಹೋಗೋಣ. ಇವೆರಡು ಭಾಳ ಇಂಪಾರ್ಟೆಂಟು. ಇವೆರಡಕ್ಕೂ ಒಂದು ರಿಲೇಶನ್ಶಿಪ್ ಇದೆ. ದ ರಿಲೇಶನ್ಶಿಪ್ ಬಿಟ್ವೀನ್ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಒಂದು ರಿಲೇಶನ್ಶಿಪ್ ಇದೆ. ಆ ರಿಲೇಶನ್ಶಿಪ್ಪು ಕೂಡ ನಾವು ಬರ್ತಾ ಹೋಗೋಣ ಏನು ಬರುತ್ತೆ ಅಂತ. ಕ್ಲಿಯರ್? ನೋಡಿ, ಇದನ್ನು ಲ್ಯಾಂಬ್ಡಾಮ್ ಅಂತ ಕೂಡ ಓದ್ತಾ ಹೋಗ್ತಾರೆ. ಚೆನ್ನಾಗಿ ಕೆಲವು ಲ್ಯಾಂಬ್ಡಾಮ್ ಅಂತ ಕೂಡ ಹೇಳ್ತಾರೆ. ಇದನ್ನು ಮೋಲಾರ್ ಕಂಡಕ್ಟಿವಿಟಿ ಅಂತ ಬರುತ್ತೆ ನೆನ್ಪಿಟ್ಕೊಳ್ಳಿ. ಕೆ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಕಂಡಕ್ಟಿವಿಟಿ. ಇವೆರಡಕ್ಕೂ ಒಂದು ರಿಲೇಶನ್ಶಿಪ್ ಇದೆ. ಆ ರಿಲೇಶನ್ಶಿಪ್ಪನ್ನು ಬರಿತಾ ಹೋಗ್ತೀನಿ. ಸೊ ಫಸ್ಟ್ ಈಗ ಕಂಡಕ್ಟಿವಿಟಿ ಅಂತ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಟೋಮಸ್ಗೆ what is molar conductance? So give an example. What is molar conductance? Write the relationship between specific conductance and molar. ನೆನ್ಪಿಟ್ಕೊಳ್ಳಿ, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂದರೂ ಕೂಡ ಒಂದೇ, ಕಂಡಕ್ಟಿವಿಟಿ ಅಂದರೂ ಕೂಡ ಒಂದೇ. ಅಥವಾ ಕಂಡಕ್ಟೆನ್ಸ್ ಆರ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್, ಕಂಡಕ್ಟಿವಿಟಿ ಆರ್ ಸ್ಪೆಸಿಫಿಕ್ ಕಂಡಕ್ಟಿವಿಟಿ. ನೆಕ್ಸ್ಟ್ ಒಂದು ಮೋಲಾರ್ ಕಂಡಕ್ಟಿವಿಟಿ ಅಂತ ಕೂಡ ಬರ್ತಾ ಹೋಗುತ್ತೆ. ಈಗ ಫಸ್ಟ್ ಕಂಡಕ್ಟಿವಿಟಿ ಅಂದರೆ ಏನು ಜನರೇ? ಫಸ್ಟ್ ಒನ್ ಇಸ್ ಕಂಡಕ್ಟಿವಿಟಿ. ಹೌ ಟು ಡಿಫೈನ್ ಕಂಡಕ್ಟಿವಿಟಿ? ಕಂಡಕ್ಟಿವಿಟಿ ಅನ್ನೋದು ಕೂಡ ಒಂದೇ, ಆರ್ ಸ್ಪೆಸಿಫಿಕ್ ಕಂಡಕ್ಟಿವಿಟಿ. ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಇಟ್ ಇಸ್ ಕಾಲ್ಡ್ ಆಸ್ ಕೆ. ಸೊ ಕೆ ಅಂದರೆ ಕಪ್ಪ ಅಂತ ಕೂಡ ನಾವು ಹೇಳಿದ್ವಿ. 3 ವರ್ಡ್ಸಲ್ಲಿ ಕಪ್ಪ ಅಂತ ಕೂಡ ಹೇಳ್ತಾರೆ. ನೋಡಿ, ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ. The reciprocal of resistivity so is called as the reciprocal of resistivity is called as the conductivity ಅಂತ ಕರಿತೀವಿ. It is represented by the symbol K. ಹೇಳಿದ್ನಲ್ಲ, it is represented by the symbol is K. K for ಕಪ್ಪ ಅಂತ ಕೂಡ ಹೇಳ್ತೀವಿ. The SI unit of conductivity or Simon inverse ಅಂತ ಕರಿತೀವಿ. The SI unit of conductivity, the SI unit of conductivity or specific conductivity is Simon meter inverse. ಈ ರೀತಿ ಬರುತ್ತೆ. SM inverse ಅಂತ ಬರೀತೀವಿ. SM inverse ಅಂತ ಹೇಳ್ತೀವಿ. ಇದನ್ನು Simon, S for Simon, M for meter, Simon meter inverse ಅಂತ ಹೇಳ್ತೀವಿ. ಅಥವಾ ಇದನ್ನು Simon centimeter inverse ಅಂತ ಕೂಡ ಬರುತ್ತೆ. S for Simon, S for Simon, M for meter inverse. ವೆರಿ ಇಂಪಾರ್ಟೆಂಟು. ಕೇಳೋ ಚಾನ್ಸ್ ಇರುತ್ತೆ ನಿಮಗೆ. ಸೊ ಕೇಳ್ಬೋದು, ವಾಟ್ ಈಸ್ ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಅಥವಾ ವಾಟ್ ಈಸ್ ಕಂಡಕ್ಟಿವಿಟಿ, ಮೆನ್ಷನ್ ಇಟ್ಸ್ ಯೂನಿಟ್ ಅಂತ ಕೂಡ ಕೇಳ್ಬೋದು. ಸೈಮನ್ ಮೀಟರ್ ಇನ್ವರ್ಸ್ ಅಂತ ಹೇಳ್ತೀವಿ. ಅದರಿಂದ ಸೆಂಟ್ರಲ್ ರೆಸಿಪ್ರೋಕಲ್ ಆಫ್ ಕಂಡಕ್ಟಿವಿಟಿ ಓಮ್ ಇನ್ವರ್ಸ್ ಅಂತ ಕೂಡ ಹೇಳ್ತೀವಿ. ಕೆಲವು ಬುಕ್ಕಲ್ಲಿ ಹೇಳುವಾಗ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ಗೆ ಯೂನಿಟ್ ಬಂದ್ಬಿಟ್ಟು ಓಮ್ ಅಂತ ಬರುತ್ತೆ, ಓಮ್ ಇನ್ವರ್ಸ್. ಅದನ್ನು ಉಲ್ಟಾ ಹೇಳೋದ್ರಿಂದ ಮೋ ಇನ್ವರ್ಸ್ ಅಂತ ಕೂಡ ಕೆಲವರು ಹೇಳ್ತಾರೆ, ಮೋ ಇನ್ವರ್ಸ್. ಸೊ ಬಟ್ ನಮಗೇನು ಬೇಕಪ್ಪ ಅಂದರೆ SI ಯೂನಿಟ್ ಫಾರ್ ಕಂಡಕ್ಟಿವಿಟಿ ಅಥವಾ ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಯೂನಿಟ್ ಏನಪ್ಪ ಅಂತ ಹೇಳಿದ್ರೆ Simon meter inverse or Simon centimeter inverse. That's all. This is called as the conductivity ಅಂತ ಕೂಡ ಹೇಳ್ತಾರೆ. This is called as conductivity ಅಥವಾ specific conductivity ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಸೊ ಇನ್ನೊಂದು ಬರುತ್ತೆ ಜನರಲ್ ಇದರಲ್ಲಿ, ಇದೇ ರೀತಿಯಲ್ಲಿ ಕಂಡಕ್ಟಿವಿಟಿ ಆಫ್ ಎ ಮೆಟೀರಿಯಲ್ ಹೆಂಗೆ ಡಿಫೈನ್ ಮಾಡ್ತೀರಾ? ಕಂಡಕ್ಟಿವಿಟಿ ಆಫ್ ಎ ಮೆಟೀರಿಯಲ್ Simon meter inverse is defined as. ಇದನ್ನು ಹೇಳ್ತಾರೆ ಅಂದರೆ ಕಂಡಕ್ಟಿವಿಟಿ ಅನ್ನೋದನ್ನು Simon meter ಅಂತ ಹೆಂಗೆ ಡಿಫೈನ್ ಮಾಡ್ತೀರಾ? ಸೊ ಕಂಡಕ್ಟಿವಿಟಿ ಕ್ಯಾನ್ ಬಿ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ Simon meter ಅಂತ ಹೇಳ್ಬೇಕಂದ್ರೆ ಕಂಡಕ್ಟಿವಿಟಿ ಇಸ್ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ Simon meter inverse. ದ ಕಂಡಕ್ಟೆನ್ಸ್ ವೆನ್ ಲೆಂತ್ ಆಫ್ ದ ಕಂಡಕ್ಟಿವ್ ಮೆಟೀರಿಯಲ್ ಇಸ್ 1 meter. ದ ಕಂಡಕ್ಟೆನ್ಸ್ ವೆನ್ ಲೆಂತ್ ಆಫ್ ದ ಕಂಡಕ್ಟಿವ್ ಮೆಟೀರಿಯಲ್ ಇಸ್ 1 meter ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ 1 meter square ಅಂತ ಕರೀತಾರೆ. ದಟ್ ಇಸ್ ಕಾಲ್ಡ್ ದ ಕಂಡಕ್ಟಿವಿಟಿ ಆಫ್ ಎ ಮೆಟೀರಿಯಲ್ ಇನ್ Simon meter inverse. ಒಂದು ಕಂಡಕ್ಟಿವಿಟಿ ಆಫ್ ಮೆಟೀರಿಯಲ್ನ Simon meter inverse ಎಕ್ಸ್ಪ್ರೆಸ್ ಮಾಡ್ಬೇಕಂತ ಹೇಳಿದ್ರೆ ದ ಕಂಡಕ್ಟೆನ್ಸ್ ವೆನ್ ಲೆಂತ್ ಆಫ್ ದ ಕಂಡಕ್ಟಿವ್ ಮೆಟೀರಿಯಲ್ ಇಸ್ 1 meter. ಕಂಡಕ್ಟೆನ್ಸ್ ಪ್ರೊಡ್ಯೂಸ್ ಆಗಬೇಕಂತ ಹೇಳಿದಾಗ ಸೊ ಕಂಡಕ್ಟೆನ್ಸ್ನ ಮೆಟೀರಿಯಲ್ಲು 1 meter ಆಗಿರ್ಬೇಕಂತ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ 1 meter square. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಕಂಡಕ್ಟಿವಿಟಿ ದಟ್ ಈಸ್ ಕಾಲ್ಡ್ ಆಸ್ ದ SI unit of conductivity in Simon meter inverse. ಸೊ SI unit of Simon meter inverse ಅಲ್ಲಿ ಕಂಡಕ್ಟಿವಿಟಿ ನಾವು ಡೆಫಿನೇಷನ್ ಕೊಡಬೇಕು ಅಂತ ಹೇಳಿದ್ರೆ ದ ಕಂಡಕ್ಟಿಂಗ್ ಮೆಟೀರಿಯಲ್ ಲೆಂತು 1 meter ಇರಬೇಕು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ 1 meter square. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ SI unit of conductivity or Simon meter inverse ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಅಥವಾ ಜನರಿಗೆ ದ ಕಂಡಕ್ಟಿವಿಟಿ ಆಫ್ ಎ ಮೆಟೀರಿಯಲ್ ಇನ್ Simon meter inverse. ಸೊ ಒಂದು ಕಂಡಕ್ಟಿವಿಟಿ ಆಫ್ ಎ ಮೆಟೀರಿಯಲ್ನ Simon meter inverse ಎಕ್ಸ್ಪ್ರೆಸ್ ಮಾಡು ಅಂತ ಹೇಳಿದ್ರೆ ಒಂದು ಕಂಡಕ್ಟಿವಿಟಿ ಆಫ್ ಎ ಮೆಟೀರಿಯಲ್ನ Simon meter inverse ಎಕ್ಸ್ಪ್ರೆಸ್ ಮಾಡು ಅಂತ ಹೇಳಿದ್ರೆ ಈ Simon ಅಂತ ಹೇಳ್ತೀವಿ ಇಲ್ಲಿ. ಸೊ ಆ ಕಂಡಕ್ಟಿವ್ ಮೆಟೀರಿಯಲ್ನ ಲೆಂತ್ 1 meter ಇರಬೇಕು. ಸೊ ದಿಸ್ ಇಸ್ ದ ಲೆಂತ್ ಫಾರ್ 1 meter ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್
and area of cross section is 1 meter square. So this is called as the so conductivity of material in Simon inverse. Okay, conductivity of material in Simon inverse defined as the length of the conducting material is 1 meter and area of cross section is 1 meter square. And the definition ಕೊಡ್ತೀವಿ. ಇದೊಂದು definition ನೆನಪಿರಲಿ. ಸೊ ಅದನ್ನು ನೆನಪಿಟ್ಕೊಳ್ಳಿ. So we'll move on to the next one is molar conductivity. ಇದನ್ನು 2 marks ಕೇಳಿದ್ದಾರೆ. What is molar conductance? Write the relationship between molar conductance and specific conductance ಅಂತ ಕೂಡ ಕೇಳಿದ್ರಲ್ಲ. ಸೊ ಇಲ್ಲಿ molar conductance ಅಂದರೆ ಏನು ಫಸ್ಟ್ ನೋಡೋಣ. ಸೊ molar conductance ನೆನಪಿಟ್ಕೊಳ್ಳಿ. molar conductance ಅಂತ ಕರೀತೀವಿ ಅಥವಾ molar conductivity ಲ್ಯಾಂಬ್ಡಾ ಎಂಬುದು ಕೂಡ ಲೆಕ್ಕ ಹೋಗ್ತೀವಿ. molar conductance ಅಂತ. ಸೊ ಇದನ್ನು 2 marks ಕೇಳಿದರೆ ಇಂಪಾರ್ಟೆಂಟ್ ಇದೆ. What is molar conductance ಅಂತ. So then ಭಾಳ ಚೆನ್ನಾಗಿ ಹೇಳ್ತಾರೆ. The conductance due to all the ions. The conductance due to all the ions. The conductance due to all the ions produced. The conductance due to all the ions produced from. The conductance due to all the ions produced from 1 mole of an electrolyte. Produced from 1 mole of an electrolyte. Produced from 1 mole of an electrolyte dissolved. Produced from 1 mole of an electrolyte dissolved. So that we can call it as the molar conductivity or molar conductance. Andre, so this conductance depending on the ions. Totally the conductance due to all the ions when yavaga 1 mole of solute, that 1 mole of substance, 1 mole of an electrolyte dissolved. The conductance produced when an 1 mole of electrolyte dissolved ಡ್ಯೂ ಟು ದ ಅಯಾನ್ಸ್ಗಳ ಸಹಾಯದಿಂದ ಕಂಡಕ್ಟೆನ್ಸ್ ಪ್ರೊಡ್ಯೂಸ್ ಆಗುತ್ತೆ ಯಾವಾಗ 1 mole of electrolyte ಡಿಸಾಲ್ವ್ ಆದಾಗ. ಅದಕ್ಕೆ ದ ಕಂಡಕ್ಟೆನ್ಸ್ ಡ್ಯೂ ಟು ಆಲ್ ದ ಅಯಾನ್ಸ್ ಪ್ರೊಡ್ಯೂಸ್ಡ್ ವೆನ್ 1 mole of electrolyte ಡಿಸಾಲ್ವ್ಡ್ ಅಂತ ಕರೀತಾರೆ. ಸೊ 1 mole of electrolyte ಡಿಸಾಲ್ವ್ ಆಗಬೇಕು. ಡಿಸಾಲ್ವ್ ಆದ ತಕ್ಷಣ ಅಯಾನ್ಸ್ ಕೂಡ ಏನು ಮಾಡ್ತವೆ, ಕಂಡಕ್ಟಿವಿಟಿನ ಪ್ರೊಡ್ಯೂಸ್ ಮಾಡ್ತವೆ. ಸೊ ಕಂಡಕ್ಟಿವಿಟಿನ ಪ್ರೊಡ್ಯೂಸ್ ಮಾಡೋರು ಯಾರು? ಅಯಾನ್ಸ್. ಯಾವಾಗ 1 mole of electrolyte ಡಿಸಾಲ್ವ್ಡ್ ಇನ್ 1 mole of electrolyte ಅಂತ ಕರಿತೀವಿ. 1 mole ಅಂತ ಬಿಟ್ಕೊಳ್ಳಿ. 1 mole ನಥಿಂಗ್ ಬಟ್ ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ 6.023 10 to the power of 23. That is called Avogadro number of particles. Avogadro number of particles nothing but 1 mole ಅಂತ ಕರಿತೀವಿ. ಸೊ 1 mole of ಅಂತ ಹೇಳಿದಾಗ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್ ಏನು ಬರುತ್ತಲ್ಲ ಅದರ ಅಟಾಮಿಕ್ ಮಾಸನ್ನು 1 mole ಜೊತೆ ಮಲ್ಟಿಪ್ಲೈ ಮಾಡಿ ಡಿಸಾಲ್ವ್ ಮಾಡಿದಾಗ ಎಷ್ಟು ನಂಬರ್ ಆಫ್ ಅಯನ್ ಪ್ರೊಡ್ಯೂಸ್ ಆಗುತ್ತೆ ಅಷ್ಟು ನಂಬರ್ ಆಫ್ ಏನು ಬರುತ್ತೆ, ಕಂಡಕ್ಟಿವಿಟಿ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದ ಮೋಲಾರ್ ಕಂಡಕ್ಟಿವಿಟಿ. ದ ಕಂಡಕ್ಟೆನ್ಸ್ ಡ್ಯೂ ಟು ಆಲ್ ದ ಅಯಾನ್ಸ್ produced from when 1 mole of an electrolyte dissolved is called as the molar conductance or molar conductivity ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಇಟ್ಸ್ SI unit is Simon meter square ಅಂತ ಕರಿತೀವಿ. SI unit of molar conductivity is Simon meter square. This is called as the Simon meter square ಅಂತ ಕರಿತೀವಿ. Simon meter square mole inverse. Simon meter square mole inverse. Simon meter inverse is the SI unit of conductivity ಅಥವಾ specific conductivity. So SI unit for molar conductance or molar conductivity is called as the Simon meter square mole inverse ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. That's all. So is very important. So I will move on to next concept ಬಂದ್ಬಿಟ್ಟು ಒಂದು ರಿಲೇಶನ್ಶಿಪ್ ಇದೆ. The relationship between molar conductivity and specific conductivity ಅಂತ ಬರುತ್ತೆ ನೋಡಿ. The relationship between conductivity but just the relationship between conductivity and molar conductivity. Very clear. Relationship between conductivity and this is for K.
ದಿಸ್ ಫಾರ್ ಲ್ಯಾಂಬ್ಡಾ ಎಮ್. ದ ರಿಲೇಷನ್ಶಿಪ್ ಬಿಟ್ವೀನ್ ಕಂಡಕ್ಟಿವಿಟಿ ಅಂದ್ರೂ ಕೂಡ ಒಂದೇ, ಸ್ಪೆಸಿಫಿಕ್ ಅಂದ್ರೂ ಕೂಡ ಒಂದೇ. ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ, ಸ್ಪೆಸಿಫಿಕ್ ಅಂದ್ರೂ ಕೂಡ ಒಂದೇ, ಕಂಡಕ್ಟಿವಿಟಿ ಅಂದ್ರೂ ಕೂಡ ಒಂದೇ. ದ ರಿಲೇಷನ್ಶಿಪ್ ಬಿಟ್ವೀನ್ ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ ಅಥವಾ ಜನರಲ್ ಆಗಿ ಕಂಡಕ್ಟಿವಿಟಿ ಅಂತ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಕೆ ಬೈ ಸಿ ಅಂತ ಕರಿತೀವಿ. ಸೊ ಹಿಯರ್ ಸೊ ದಿಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರಿಲೇಷನ್. ಪ್ರಾಬ್ಲಮ್ಸ್ ಬರುತ್ತೆ, ಒಂದು ಮಾರ್ಕ್ಸ್ ಕೂಡ ಕೇಳ್ತಾರೆ. ದಿಸ್ ಇಸ್ ಫಾರ್ ಮೋಲಾರ್ ಕಂಡಕ್ಟಿವಿಟಿ. ಸೊ ಮೋಲಾರ್ ಕಂಡಕ್ಟಿವಿಟಿ ಅಂತ ಕರಿತಿದ್ದೀನಿ. ದಿಸ್ ಇಸ್ ಫಾರ್ ಕಾನ್ಸಂಟ್ರೇಷನ್. Concentration. This is for the specific conductivity. Specific conductivity. That is so very very important relation. ಇದು ಬೇರೆ ಕಾರಣಕ್ಕೂ ನೀವು ಮರಿಬಾರ್ದು. ಇದೊಂದು ರಿಲೇಷನ್ ಆದಷ್ಟು ಸೊ ನೀಟಾಗಿ ನೋಡಿಕೊಂಡ್ರೆ ಸೊ ವೆರಿ ವೆಲ್ ಅಂಡ್ ಗುಡ್ ಅಂತ ಹೇಳ್ತೇನೆ. ಓಕೆ, ದಿಸ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ. ದಟ್ಸ್ ಆಲ್. ಸೊ ಕ್ಲಿಯರ್. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ಏನು ಸ್ಟಡಿ ಮಾಡಿದ್ವಪ್ಪ ಅಂತ ಹೇಳಿದ್ರೆ ಜಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ. ಎಲೆಕ್ಟ್ರೋಕೆಮಿಸ್ಟ್ರಿ ಇಸ್ ಬೇಸ್ಡ್ ಆನ್ ದ ಇಂಪಾರ್ಟೆಂಟ್ ರಿಯಾಕ್ಷನ್, ರೆಡಾಕ್ಸ್ ರಿಯಾಕ್ಷನ್ ನಿಂತಿದೆ. ಅದ್ರ ಜೊತೆಗೆ ಕಂಡಕ್ಟರ್ಸ್ ಅಂದರೆ ಏನು, ಟೈಪ್ಸ್ ಆಫ್ ಕಂಡಕ್ಟರ್ಸ್ಗಳು, ಎಲೆಕ್ಟ್ರೋಲೈಟ್ಸ್ ಅಂದರೆ ಏನು, ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸು, ಅದ್ರ ಜೊತೆಗೆ ಕಂಡಕ್ಟಿವಿಟಿ ಮತ್ತು ಮೋಲಾರ್ ಕಂಡಕ್ಟಿವಿಟಿ. ಸೊ ಕಂಡಕ್ಟಿವಿಟಿ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಅಂತ ಕೂಡ ಕರಿತೀವಿ. ಕಂಡಕ್ಟಿವಿಟಿ ಅದರ SI ಯೂನಿಟ್ಟು, ಮೋಲಾರ್ ಕಂಡಕ್ಟಿವಿಟಿ ಮತ್ತು ಅದರ SI ಯೂನಿಟ್ಟು. ಸೊ ಅದರ ಜೊತೆಗೆ ಮತ್ತೆ ಸ್ಟಡಿ ಮಾಡಿ ರಿಲೇಷನ್ಶಿಪ್ ಬಿಟ್ವೀನ್ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ. ಇಷ್ಟು ಕಾನ್ಸೆಪ್ಟ್ ನೋಡ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಕಾನ್ಸೆಪ್ಟ್ ಇದು ನಾವು ಭೇಟಿ ಮಾಡೋಣ. ಓಕೆ, ಥ್ಯಾಂಕ್ ಯು.